ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಗಿದೆ. ಬಳಿಕ ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ದಾರೆ. ನಂತರ ಜಿಲ್ಲಾ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ರಾಜು ಮುಕ್ಕಣ್ಣ ಅವರು ಕೂಡ ಮಾತನಾಡಿದರು. ಮುಖಂಡ ಆನಂದ್ ನಿಂಗಳಿಗೆ ಅವರು ಸಹ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಯುವ ಮುಖಂಡ ವಿಠಲ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ರವಿ ನಾಯಕ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ದೌಲತರಾವ್ ಚಿತ್ತಾಪುರ್ಕರ್, ಯಮನಪ್ಪ ಪೂಜಾರಿ, ಅರ್ಜುನ್ ಕಾಳೇಕರ್, ಗಿರಿಮಲ್ಲಪ್ಪ ಕಟ್ಟಿಮನಿ, ಅಶೋಕ್ ಕರ್ನಾಳ್, ಮಲ್ಲಿಕಾರ್ಜುನ್ ಸಾತ್ಕೇಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಣ್ಣರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಗುರು ಭಾರತ್ ಮಾತಾ ಕಿ. ಇಂದು ಪಕ್ಷದ ಕಚೇರಿಯಲ್ಲಿ ಭಾರತದ ಭವಿಷ್ಯಕ್ಕೆ ನಾಂದಿ ಹಾಡಿ ನಮ್ಮೆಲ್ಲರಿಗೂ ಸುಂದರ ಸಮಾಜದ ಸದೃಢ ಭಾರತದ ನಿರ್ಮಾಣಕ್ಕೆ ಪಣಟ್ಟು ತೊಟ್ಟು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದಲ್ಲಿ ವಾಡಿ ಪಕ್ಷದ ಕಚೇರಿಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಆ ಒಂದು ಮಹಾಪುರುಷನ ಜಯಂತಿಗೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂಥ ವಿಠಲ್ ನಾಯಕ್ ಅವರೇ ಹಾಗೂ ನೂತನವಾಗಿ ಎಸ್ಸಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ರಾಜು ಮುಕ್ಕಣ್ಣ ಅವರೇ ಹಾಗೂ BSNL ಬ್ಯಾಂಕ್ನ ನಿರ್ದೇಶಕರಾಗಿ ಹಾಗೂ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ನೂತನವಾಗಿ ಅಧಿಕಾರ ವಹಿಸಿಕೊಂಡಿರುವಂಥ ಅಶೋಕ್ ಕರ್ನಾಳಣ್ಣವರು ಹಾಗೂ ನಮ್ಮ ಪಕ್ಷದ ಮಾಜಿ ಪುರಸಭೆ ಸದಸ್ಯರು ಹಿರಿಯರಾದಂಥ ಗಿರಿಮಲ್ಲಪ್ಪ ಕಟ್ಟಿಮನಿ ಅವರು, ಹಿರಿಯರಾದಂಥ ಯಮನಪ್ಪ ನವನಹಳ್ಳಿ ಅವರು, ಬಹುಸರ್ ಸಮಾಜದ ಅಧ್ಯಕ್ಷರು, ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಅರ್ಜುನ್ ಕಾಳೇಕರ್ ಅವರು ಹಾಗೂ ನಮ್ಮ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ರವಿ ನಾಯಕ್ ಅವರು ಹಾಗೂ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ದೌಲತರಾವ್ ಚಿತ್ತಾಪುರ್ಕರ್ ಅವರು, ಯುವ ಮುಖಂಡರಾಗಿರುವಂಥ ಆನಂದ್ ನಿಂಗಳಿಗೆ ಅವರು, ಮಲ್ಲಿಕಾರ್ಜುನ್ ಸಾತ್ಕೇಡ್ ಅವರು, ನಾವೆಲ್ಲರೂ ಒಟ್ಟಾಗಿ ಇಂದು ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಪಾಲ್ಗೊಂಡಿದ್ದು, ಅಂಥ ಮಹಾಪುರುಷರ ಆದರ್ಶಗಳೊಂದಿಗೆ ಮೊನ್ನೆ ನಾವು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕೂಡ ಪಕ್ಷದ ಕಚೇರಿಯಲ್ಲಿ ಆಚರಿಸಿ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಕೊಂಡಾಡಿದೆವು. ಮೊನ್ನೆ ತಾನೇ 12ನೇ ತಾರೀಕು ನಮ್ಮ ರಾಜು ಮುಕ್ಕಣ್ಣ ಅವರು ವಾಡಿ ಪಟ್ಟಣದಲ್ಲಿ ಭವ್ಯವಾಗಿ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಮಾಡುವ ಮೂಲಕ ಎಲ್ಲರೂ ಸರ್ವರಿಗೂ ಸಮಪಾಲು ಎಂಬ ಆಶಯದೊಂದಿಗೆ ನಾವೆಲ್ಲರೂ ಬದುಕೋಣ ಅಂತೇಳಿ ಈ ಜನಸಮುದಾಯದ ಮುಂದೆ ಭಾರತ ಸಂವಿಧಾನದ ಬಗ್ಗೆ ಹಾಗೂ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಆಡಳಿತದ ಬಗ್ಗೆ ವಿಸ್ತೃತವಾಗಿ ಮಾತನಾಡಿ ಒಂದು ಭವ್ಯ ಕಾರ್ಯಕ್ರಮವನ್ನು ಆಯೋಜಿಸಿದರು. ಇಂಥ ಒಂದು ಭಾರತದ ಮಹಾನ್ ಚೇತನಗಳಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾಮ್ ಅವರ ಆದರ್ಶಗಳನ್ನು ನಾವೆಲ್ಲರೂ ಕೈಗೂಡಿಸಿಕೊಂಡು ಸದೃಢ ಸುಂದರ ಭಾರತಕ್ಕೆ ನಾವೆಲ್ಲರೂ ಶ್ರಮಿಸೋಣ ಎಂದು ಹೇಳುತ್ತಾ ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ರಾಜು ಮುಕ್ಕಣ್ಣ ಅವರು ಕಾರ್ಯಕ್ರಮದ ಕುರಿತು ಮಾತಾಡೋದಕ್ಕಾಗಿ ಕೇಳಿಕೊಳ್ಳುತ್ತಾರೆ. ಇಂದಿನ ದಿವಸ ವಾಡಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ಪರಮಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಹಿರಿಯರಿಗೂ ಮತ್ತು ಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಿಗೂ ಎಸ್ಸಿ ಮೋರ್ಚಾ ಅಧ್ಯಕ್ಷರುಗಳಿಗೂ ಎಲ್ಲರಿಗೂ ಏನಂತಂದರೆ ಶುಭಾಶಯಗಳನ್ನು ಕೋರುತ್ತಾ, ಯಾವಾಗಲೂ ಭಾರತೀಯ ಜನತಾ ಪಕ್ಷ ದೀನದಲಿತರ ಪಕ್ಷವಾಗಿರುತ್ತದೆ. ಆ ದೀನದಲಿತರ ಪಕ್ಷದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ತತ್ವಗಳಿಗೆ ಮರುಗು ಈಗಾಗಲೇ ಹೇಳಿದಂತೆ ವೀರಣ್ಣ ಯಾರಿ ಅವರು ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಈ ದೇಶದ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬರ ಬಗ್ಗೆ ಬಹಳ ಗೌರವವನ್ನು ಇಟ್ಟು, ದೀನದಲಿತರ ಬಗ್ಗೆ ಗೌರವವನ್ನು ಇಟ್ಟು ಒಳ್ಳೆಯ ಸ್ಥಾನಮಾನ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಪಕ್ಷದಲ್ಲಿ ಕೊಡ್ಲಿಕ್ಕತ್ತಾರ. ಅದಕ್ಕೆ ನಾನು ಇವತ್ತಿನ ದಿವಸ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭಾಶಯಗಳನ್ನು ಕೋರುತ್ತಾ ನಾನು ಯಾರ ಮಾತುಗಳನ್ನು